ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ಈಗ ಬಂದಾಗಿದೆ. ಆದರೆ ಈಗ ಮೊದಲನೇ ಸವಾಲನ್ನು ಎದುರಿಸಬೇಕಾಗಿದೆ. ಅದೇನು ಅಂತ ಅಂದ್ರೆ ನಾಳೆಗೆ ತಮ್ಮ ಬಹುಮತವನ್ನ ಸಾಬೀತುಪಡಿಸಬೇಕಾಗಿದೆ. ನಾಳೆ ವಿಶ್ವಾಸ ಮತಯಾಚನೆಯನ್ನ ಸಿಎಂ ವಿಜಯ್ ಮಾಡಲಿದ್ದಾರೆ. ಪಿಕ್ಚರ್ ಅವಿಯೇ ಬಾಕಿ ಹೇ. ತಮ್ಮ ಆಪ್ತ ಜ್ಯೋತಿಷ್ಗೆ ಸರ್ಕಾರಿ ಹುದ್ದೆಯನ್ನ ಸಿಎಂ ವಿಜಯ್ ನೀಡಿದ್ದಾರೆ. ಈಗ ರಿಕ್ಕಿ ರಾಧನ್ ಪಂಡಿತ್ಗೆ ವಿಶೇಷ ಕರ್ತವ್ಯ ಅಧಿಕಾರಿ ಹುದ್ದೆಯನ್ನ ನೀಡಿದ್ದಾರೆ. ವಿಜಯ್ ಜಾತಕವನ್ನ ಅಸಾಧಾರಣ ಮತ್ತು ಸುನಾಮಿ ಜಾತಕ ಅಂತ ಜ್ಯೋತಿಷ್ ಹೇಳಿದ್ರು. ರಾಜಕೀಯದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಾರೆ ಅಂತ ಜ್ಯೋತಿಷ್ ಹೇಳಿದ್ರು. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಸರ್ಕಾರ ಹಂಗೆ ಹೇಳಿದ ಮಾತ್ರಕ್ಕೆ ಒಬ್ಬರನ್ನ ತಂದು ಕೂರಿಸ್ಕೊಂಡು ಅಧಿಕಾರದಲ್ಲಿ ಕೂರಿಸ್ಕೊಳ್ತಾರಂತಂದ್ರೆ ನಿಮ್ಮ ಮೇಲಿರುವಂಥ ವಿಶ್ವಾಸಗಳು ಜನರಿಗೆ ಹೋಗ್ತಾ ಹೋಗುತ್ತೆ. ಕೇವಲ ತಮಿಳುನಾಡಿನಲ್ಲಿ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಕೂಡ ವಿಜಯ್ ಅವರ ಆಡಳಿತದ ಬಗ್ಗೆ ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾರೆ, ಒಂದು ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಆದರೆ ಅವರೇನೋ ಭವಿಷ್ಯವನ್ನು ಹೇಳಿದ್ರೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಹುದ್ದೆಯನ್ನು, ಸರ್ಕಾರಿ ಹುದ್ದೆಯನ್ನು ಕೊಡುವಂಥ ಮಟ್ಟಕ್ಕೆ ಹೋಗ್ತೀರಾ ಅಂತ ಅನ್ನೋದಾದರೆ ವಾಟ್ ನಾನ್ಸೆನ್ಸ್ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ರಬ್ಬಿಶ್ ಇದು ಅಂತ ಅನಿಸ್ಬಿಡುತ್ತೆ. ಈ ಲೆವೆಲಿಗೆ ಹೋಗಿ ಕೊಡುವಂಥ ಮಟ್ಟಕ್ಕೆ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ನೇಮಕ ಮಾಡ್ಕೊಳ್ತೀರಾ ಅಂತಂದರೆ, ಇಲ್ಲ ಅಂತಲ್ಲ, ಬೇರೆ ರಾಜ್ಯಗಳಲ್ಲಂತೂ ಯಾರ್ಯಾರಿಗೋ ಏನೇನೋ ಬಕೆಟ್ ಹಿಡ್ಕೊಂಡು ಓಡಾಡೋರಿಗೆಲ್ಲ ತಮ್ಮ ಅಕ್ಕಪಕ್ಕದಲ್ಲೇ ಒಂದಿಷ್ಟು ಸ್ಥಾನಮಾನ ಕೊಟ್ಬಿಟ್ಟು ಸರ್ಕಾರಿ ಹುದ್ದೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಸರ್ಕಾರಿ ಹುದ್ದೆ ಅಂತಂದರೆ ಅವ್ರವ್ರಿಗೆ ಸಮಾಧಾನ ಮಾಡೋದು, ಬಕೆಟ್ ಹಿಡಿಯೋರಿಗೆಲ್ಲ ಕೊಟ್ಕೊಂಡು ಓಡಾಡೋಂಗೆ ಆಗ್ಬಿಟ್ಟಿದೆ. ಆದರೆ ನಿಜವಾಗಿಯೂ ಕಷ್ಟಪಟ್ಟು ಎಕ್ಸಾಮ್ ಬರೆದು ಸರ್ಕಾರಿ ಹುದ್ದೆ ಪಡಿಬೇಕು ಅಂತಂದರೆ ಭಾಳ ಕಷ್ಟ. ಅಲ್ಲಿ ಮೀಸಲಾತಿಗಳೆಲ್ಲ ಬಂದುಬಿಡುತ್ತವೆ. ಮೀಸಲಾತಿಗಳು ಬಂದುಬಿಟ್ಟು ಅದರಲ್ಲಿ ಲಿಮಿಟೇಷನ್ ಬರುತ್ತೆ, ಇಷ್ಟೇ ಕ್ರಾಸ್ ಕಟಿಂಗ್ ಮಾರ್ಕ್ಸ್ಗಳು ಬರ್ತವೆ. ಆದರೆ ಇಲ್ಲಿ ಇವ್ರಿಗೆ ಯಾವಿದ್ದಾವೆ? ಇವ್ರಿಗೆಲ್ಲ ಎಕ್ಸಾಮ್ ಇಡಬೇಕು, ಇವೆಲ್ಲ ಅವಾಗ ಸರಿಯಾಗುತ್ತೆ ಅವರಿಗೆಲ್ಲ.